ಈಗ ಮುಖ್ಯವಾಗಿ ಹೇಳೋದೇನೆಂದ್ರೆ ಟೈಮ್ ಶಾರ್ಟ್ ಇದೆ. ಎರಡು ಮಾತು ಮಾತಾಡಬೇಕಂದ್ರೆ ಆಗೋದಿಲ್ಲ. ಎರಡು ಮಾತು ಪ್ರದೀಪ್ ಈಶ್ವರ್ ಜೊತೆ ಮಾತಾಡಬೇಕಂದ್ರೆ ಅವ್ರ ಸ್ಟೋರಿ ಹೇಳ್ಬೇಕಂದ್ರೆ ಮಿನಿಮಮ್ ಒಂದು 5 ಗಂಟೆ ಆದರೂ ಬೇಕಾಗುತ್ತೆ. ಅದರಿಂದ ಮುಖ್ಯವಾಗಿ ಅವರು ಎಜುಕೇಶನ್ ಫೀಲ್ಡ್ ತಗೊಳ್ಳೋಣ. ಚಿಕ್ಕ ಮಕ್ಕಳಿಗೆ ಪುಸ್ತಕ ಕೊಡೋದು, ಫೀಸ್ ಕಟ್ಟೋದು, ಎಕ್ಸಾಮ್ ಯಾವ ತರ ಅವ್ರನ್ನ ಸ್ಟಡಿ ಮಾಡಬೇಕು, ಸ್ಕಾಲರ್ಶಿಪ್ ಯಾವ ತರ, ಮುಂದೆ ಅವ್ರ ಧ್ಯೇಯ ಏನು, ಅವ್ರು ಯಾವ ರೀತಿ ಕೆಲಸಕ್ಕೆ ಹೋಗ್ಬೇಕು, ಮನೆಗೂ ಕೆಲಸ ಯಾವ ತರ ಬರಬೇಕು ಅನ್ನೋದು ಒಂದು ಯೋಜನೆಯಾಗಿ ಇಟ್ಕೊಂಡಿದ್ದಾರೆ. ಎರಡನೇದು, ಸುಮಾರು ನಮ್ಮ ತಂದೆಯವರು MLA ಆಗಿದ್ದಾಗ ಹೇಳ್ತಾ ಇದ್ರು, ಈ ಕಟಾರ್ ಕದ್ರೇನಹಳ್ಳಿ, ಈ ಮಂಡಿಕಲ್ ಈ ಕಡೆ ಬಹಳಷ್ಟು ರಾತ್ರಿ ಹೊತ್ತು ಏನಾದರೂ ಪೇಷಂಟ್ಗಳು ಸೀರಿಯಸ್ ಆಗಿಬಿಟ್ರೆ ಆಸ್ಪತ್ರೆಗೆ ಹೋಗೋಷ್ಟೊತ್ತು ಎಷ್ಟೋ ಜನ ಸತ್ತೋಗಿದ್ದಾರೆ. ಸೊ ಅದರಿಂದ ಅದನ್ನ ಮನಗಂಡು ಅಮ್ಮ ಆಂಬುಲೆನ್ಸ್ ಅಂತ ಚಿಕ್ಕಬಳ್ಳಾಪುರಕ್ಕೆ ಯಾವ ಶಾಸಕರು ಮಾಡಿಲ್ಲ. ಅಮ್ಮ ಆಂಬುಲೆನ್ಸ್ ಬಿಟ್ಟವರು ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ. ಯಾಕಂದ್ರೆ ನಿಮ್ಗೆ ಎಲ್ಲ ರಾಜಕೀಯಗಳು ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾವು ಒಂದು 5 ವರ್ಷ ನೋಡಿದ್ರೆ, ನೀವು 50 ವರ್ಷ MLAಗಳನ್ನ ನೋಡಿದ್ದೀರಿ. ಹೂ ಇಸ್ ದ ಬೆಸ್ಟ್ MLA ಇನ್ ಚಿಕ್ಕಬಳ್ಳಾಪುರ ಹಿಸ್ಟ್ರಿ ಅಂದ್ರೆ ಪ್ರದೀಪ್ ಈಶ್ವರ್ ಅಂತ ಫಸ್ಟ್ ಬರುತ್ತೆ. ಪ್ರದೀಪ್ ಈಶ್ವರ್ ಅಂತ. ಯಾಕಂದ್ರೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಬಹಳಷ್ಟು ಖುಷಿ. ನಾವೆಲ್ಲ ಬಹಳಷ್ಟು ಅವರಿಗೆ ಆಶೀರ್ವಾದ ಮಾಡ್ತೀವಿ. ಇವಾಗ 80 ವರ್ಷದ ಮುದುಕರು ಹೇಳ್ತಾರೆ, ತಿರ್ಗಾ ರಾವಲ್ಲನ್ನ ಬಿಟ್ಟ, ತಿರ್ಗಾ MLA ಕಾವಲ್ಲನ್ನ ಅಂತ, ತಿರ್ಗಾ MLA ಕಾವಲ್ಲ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಈಗ ಈ ಪೆರೇಸಂದ್ರ ಗ್ರಾಮದಲ್ಲಿ ಸುಮಾರು 4-5 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಹಿಂದೆ ಒಂದು 50,000, 1 ಲಕ್ಷ ರೂಪಾಯಿ ಗ್ರಾಂಟ್ ತರಬೇಕಾದ್ರೆ ಎಷ್ಟೋ ಕಷ್ಟ ಇತ್ತು. ಅಂತ ಅದು 5 ಕೋಟಿ ರೂಪಾಯಿ ಒಂದು ರಸ್ತೆಗೆ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಎ ಗ್ರೇಟ್ ಹಿಸ್ಟರಿ ಇನ್ ಚಿಕ್ಕಬಳ್ಳಾಪುರ ಪೊಲಿಟಿಕಲ್ ಹಿಸ್ಟರಿ. ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೇದಾಗಲಿ. ಅದೇ ರೀತಿ ಈಗ ಅಮ್ಮ ಆಂಬುಲೆನ್ಸ್ ಆಯಿತು, ಮಕ್ಕಳಿಗೆ ಎಜುಕೇಶನ್ ಆಯಿತು. ಈಗ ಅಭಿವೃದ್ಧಿ ತಗೊಳ್ಳೋಣ. ಅಭಿವೃದ್ಧಿ ಬಗ್ಗೆ ಎಲ್ಲಿ ನೋಡಿದ್ರು, ಯಾವ ರಸ್ತೆ ನೋಡಿದ್ರು ಸಿಮೆಂಟ್ ರಸ್ತೆ ಆಗಿದೆ. ಸುಮಾರು 50ರಿಂದ 70% ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಕ್ರೀಟ್ ರೋಡ್ಸ್ ಆಗಿದೆ. ಹಳ್ಳಿಗೂ ಕಾಂಕ್ರೀಟ್ ರೋಡ್ಸ್ ಆಗಿದೆ, ಮನೆಗಳಾಗಿದೆ, ಮತ್ತೆ ಅಂಗನವಾಡಿ ಸೆಂಟರ್ಗಳಾಗಿ ಇಟ್ಕೊಂಡಿದ್ದಾರೆ. ಇಂಥವರು ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಯ್ಕೆ ಆಗಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ? ಅದೃಷ್ಟ ಅಲ್ವಾ? ತಲಕಾಯಿ ಎಲ್ಲ ಡಿಚ್ಚಕ್ಕೆ చెప్పಲ್ಲ ಬಾ, ಜೋರಾಗಿ ಹೇಳ್ಬೇಕ್ರಿ, ಎದ್ದೇಳ್ಬೇಕು. ನಮ್ಮ ಪ್ರದೀಪ್ ಈಶ್ವರ್ನ ಮತ್ತೆ MLA ಮಾಡೇ ತೀರ್ತೀವಿ ಅಂತ ಶಬ್ದ ಮಾಡ್ಬೇಕೆ ಹೊರತು ಸುಮ್ಮನೆ ತಲಕಾಯಿ ಹೂ ಅನ್ನೋಣ ತಲಕಾಯಿ ಎಲ್ಲ ಇಡಿಸೋ ಪ್ರಯೋಜನ ಇಲ್ಲ. ಎದೆ ತಟ್ಟಿ ನಿಂತ್ಕೊಬೇಕು. ಬಂದ್ರೆ ಯಾರು ಬರ್ತಾರೆ ನೋಡೋಣ. ಪ್ರದೀಪ್ ಈಶ್ವರ್ ಮಾಡ್ತಕ್ಕಂಥ ಕೆಲಸ ಯಾವ MLA ಮಾಡಿದ್ದಾರೆ ಬನ್ನಿ ತೋರಿಸಿ ಅಂತ ಹೇಳ್ಬೇಕು ನೀವು ಅಲ್ವಾ? ಆ ಪೌರುಷದಿಂದ ಇದ್ರೇನೆ ಅವರು ಮತ್ತೆ ಅವ್ರ ಆಶೀರ್ವಾದ ತಗೊಂಡು ಅವ್ರು ಮತ್ತೆ ಕೆಲಸ ಮಾಡೋದಕ್ಕೆ ಒಂದು ಸ್ಪಿರಿಟ್ ಬರುತ್ತೆ, ಎಲ್ರಿಗೂ ಒಂದು ಸಿರಿಪ್ ಬರುತ್ತೆ. ನೋಡ್ರಿ, ಎಲ್ಲಾ ರಸ್ತೆಗಳು ಮಾಡಿದ್ರಿ. ಮುಷ್ಟೂರು ರಸ್ತೆ ಏನಪ್ಪ, ಎಲ್ಲಾ ರಸ್ತೆಗಳು ಮಾಡ್ತಾ ಇದ್ದಾರೆ. ಇನ್ನು ಬೇಕಾದಷ್ಟು ಮಾಡ್ತಾರೆ. ಇನ್ನು ಅವ್ರು 2.5 ವರ್ಷ ಸರ್ಕಾರ ಇರುತ್ತೆ. ಸಿದ್ದರಾಮಯ್ಯನವರ ಲೀಡರ್ಶಿಪ್, DK ಶಿವಕುಮಾರ್ ಅವರ ಲೀಡರ್ಶಿಪ್, ಕಾಂಗ್ರೆಸ್ ಬಲವಾದ 5 ಗ್ಯಾರಂಟಿಗಳ ಸ್ಕೀಮ್, ನಮ್ಮ ರಮೇಶ್ ಅವರು 5 ಗ್ಯಾರಂಟಿ ಸ್ಕೀಮ್ ಪ್ರತಿ ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಮಾಡಿ ಏನ್ ಕೊಡ್ತಾ ಇದ್ದೀರಿ, ಏನ್ ಅಕ್ಕಿ ಕೊಡ್ತಾ ಇದಾರೆ ಇಲ್ವಾ, ಅದನ್ನ ರಿವ್ಯೂ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಅಂತ ಒಂದು ಸಿಸ್ಟಮ್ ಇರುವಾಗ ಇನ್ನ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಹೆಂಗ್ ಮಾಡಿದ್ದಾರೆ ಕೆಲಸ, ಇವ್ರು ಹೆಂಗ್ ಮಾಡಿದ್ದಾರೆ ಕೆಲಸ ಅಂತ ಎಲ್ರಿಗೂ ಗೊತ್ತಾಗಿದೆ. ಇನ್ನು ನಾನೇನು ಹೇಳ್ಬೇಕಾಗಿಲ್ಲ. ಇದೀಗ ಓಪನ್ ಸೀಕ್ರೆಟ್. ಪ್ರದೀಪ್ ಈಶ್ವರ್ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಓಪನ್ ಸೀಕ್ರೆಟ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ದೇವರು ಅವ್ರಿಗೆ ಅಷ್ಟು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಬಹುಶಃ ಮಿನಿಸ್ಟರ್ ಆದ್ರೂ ಒಳ್ಳೇದೇ ಅಂತ ಅನ್ಸುತ್ತೆ. ಮಿನಿಸ್ಟರ್ ಆ ಮಾತು ನಿಜವಾಗ್ಲೂ ಯಾರೋ ಹೇಳ್ತಾ ಇದ್ರು ಹಿಂಗೆ ಕೆಲಸ ಮಾಡೋರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಚೆನ್ನಾಗಿರುತ್ತಲ್ಲ ಅನ್ನೋದು ಒಂದು ಕಂಪ್ಯಾರಿಸನ್ ಹೇಳಿದ್ರು. ಹಾಗೆ ಬರುತ್ತೆ. ದೇವರ ಆಶೀರ್ವಾದ ಒಂದು ಇದ್ರೆ ನಿಜವಾಗ್ಲೂ ಅವರು ಮಂತ್ರಿ ಆಗ್ತಾರೆ. ನಮ್ಮೆಲ್ಲರ ಆಶಯ ಈ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿ ಸ್ಥಾನ ಬರುತ್ತೆ, ಬರಲೇಬೇಕು. ಇವಾಗ ನಮ್ಮ ಜಿಲ್ಲೆಯಲ್ಲಿ ಒಂದು 2-3 ಚೇರ್ಮನ್ಗಳು ಬಂದಿದ್ರು. ನಾವೆಲ್ಲ ಅವ್ರ ಜೊತೆಲಿ ಇರೋಣ, ಕೆಲಸ ಮಾಡೋಣ. ನಿಮ್ಗೇನೇ ತಂಟೆ ತಕರಾರು ಬಂದ್ರು ಡೈರೆಕ್ಟ್ ಆಗಿ ನೇರವಾಗಿ ಅವ್ರಿಗೆ ಕಾಲ್ ಮಾಡ್ಬೋದು, ನೇರವಾಗಿ ಮಾತಾಡ್ಬೋದು. ನನ್ನ
ಸ್ವಂತ ಅನುಭವ. ನಮ್ಮ ಅಣ್ಣ ಮಗ ಒಬ್ಬರು ತೀರ್ಕೊಂಡ, ಆಂಬುಲೆನ್ಸ್ ಒಂದು ಕಳ್ಸಪ್ಪ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಣ್ಣ 6,000 ಐತಿಂದಣ್ಣ ಅಂದ. ಗೌರ್ಮೆಂಟ್ ಆಸ್ಪತ್ರೆಯಿಂದ ನಮ್ಮ ಬಾಪೂಜಿ ನಗರಕ್ಕೆ ಆಂಬುಲೆನ್ಸ್ ಕಳ್ಸಕ್ಕೆ. ಆಮೇಲೆ ನಮ್ಮ ಭಟ್ರಿಗೆ ಫೋನ್ ಮಾಡಿದೆ, ಸಮಯ ನಮ್ಮ ಅಣ್ಣ ಮಗ ತೀರ್ಕೊಂಡಿದ್ದಾನೆ, ಆಂಬುಲೆನ್ಸ್ ಬೇಕಂದ್ರೆ 5 ನಿಮಿಷದಲ್ಲಪ್ಪ, 5 ನಿಮಿಷದಲ್ಲಿ ಬಾಡಿನ ತಗೊಂಡು ಬಂದು ಮನೆಯ ಮುಂದೆ ಇತ್ತು. ಅಂತ ಒಂದು ಪುಣ್ಯದ ಕಾರ್ಯ ಯಾರು ಮಾಡಿದ್ದಾರೆ? ಯಾವ ಶಾಸಕರು ಮಾಡಿದ್ದಾರೆ? ಪುಣ್ಯದ ಕಾರ್ಯ ಯಾರು ಮಾಡಿದ್ದಾರೆ ಹೇಳಿ? ಅದರಿಂದ ಇವ್ರಿಗೆ ಒಳ್ಳೇದಾಗುತ್ತೆ. ನಾವೆಲ್ಲ ಸೇರಿ ಅವ್ರನ್ನ ಮತ್ತೆ ಗೆಲ್ಸೋಣ. ಇವಾಗ 4 ಕೋಟಿ 5 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿ ಅವ್ರಿಗೆ ಇನ್ನೂ ಉತ್ತೇಜನ ಕೊಟ್ಟರೆ ನಮ್ಮ ಮೆಟ್ರೋನನ್ನು ಕೂಡ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಮೆಟ್ರೋ ರೈಲು ಈ ಬೆಂಗಳೂರಿಗೆ ಬಸ್ಗಳು, ಟ್ರೈನ್ಗಳು, ಅದು ಬಿಟ್ಟು ಮೆಟ್ರೋ ಅಂದ್ರೆ ಡೈರೆಕ್ಟ್ ನೇರವಾಗಿ ಚಿಕ್ಕಬಳ್ಳಾಪುರ ಹತ್ತಿದ್ರೆ ನೇರವಾಗಿ ಬೆಂಗಳೂರಿಗೆ ಸೇರ್ಕೊಂಡದ್ದು. ಒಂದು 20 ರೂಪಾಯಿ 50 ರೂಪಾಯಿ ಚಾರ್ಜ್ ಆಗ್ತದೆ. ಇಷ್ಟೆಲ್ಲ ಅಭಿವೃದ್ಧಿ ಮಾಡುವಾಗ ಅಭಿವೃದ್ಧಿ ಅಧಿಕಾರ ಅಂತ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಪ್ರದೀಪ್ ಈಶ್ವರ್ ಅವ್ರದ್ದು ಒಂದು ಇತಿಹಾಸ ಸೃಷ್ಟಿಯಾಗಿದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.